ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎರ್ಟಿಗಾ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ದಿಸ್ ಇಸ್ ಅ 2025 ಮಾಡೆಲ್ ಗೈಸ್. ಒಂದಿಷ್ಟು ಚೇಂಜಸ್ ಮತ್ತು ಒಂದಿಷ್ಟು ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಏನೇನೆಲ್ಲ ಫೀಚರ್ಸ್ಗಳು ಆ್ಯಡ್ ಆಗಿದೆ, ಏನೇನೆಲ್ಲ ಚೇಂಜ್ ಆಗಿದೆ ಮತ್ತು ಪ್ರೈಸ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂತ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋಸ್ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಮುಂದೆ ಇರುವಂತಹ ಈ ವೇರಿಯಂಟ್ ಬಂದು VXi ವೇರಿಯಂಟು. ದಿಸ್ ಇಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಗೈಸ್. ಆ್ಯಂಡ್ ರೀಸೆಂಟ್ಲಿ ಟ್ರೈಬರ್ ಕಾರ್ ರಿವ್ಯೂಲಿ ಆ್ಯಂಡ್ ಇನ್ಸ್ಟಾ ರೀಲ್ಸಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದು ಪವರ್ ಕಮ್ಮಿ ಅಂತ. ಯಾರಿಗೆಲ್ಲ ಟ್ರೈಬರಲ್ಲಿ ಪವರ್ ಕಮ್ಮಿ ಇನ್ನು ಪವರ್ ಬೇಕು ಬಟ್ ಟ್ರೈಬರ್ ಬಜೆಟಲ್ಲೇ ಪವರ್ಫುಲ್ MPV ಕಾರ್ ಬೇಕು ಅನ್ನೋರಿಗೆ ಪರ್ಫೆಕ್ಟ್ ವಿಡಿಯೋಲಿ ಇದ್ದೀರಾ. ಹೇಗೆ ಏನು ಅಂತ ಮುಂದೆ ಹೇಳ್ತೀನಿ, ಬಟ್ ಇವಾಗ ಫಸ್ಟ್ ರಿವ್ಯೂ ಸ್ಟಾರ್ಟ್ ಮಾಡೋಣ. ಈ ಕಾರ್ನ ರಿವ್ಯೂ ಮಾಡೋಕ್ಕೆ ಜಲಳಿ ಕ್ರಾಸಲ್ಲಿ ಇರೋ ಅವನೀಶ್ ಆಟೋ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವ್ದಾದ್ರು ಮಾರುತಿ ಸುಜುಕಿ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಬೇಕು, ಅಥವಾ ಬೇರೆ ಯಾವ್ದಾದ್ರು ಮಾರುತಿ ಸುಜುಕಿ ಕಾರ್ಸ್ನ ಬೈ ಮಾಡಬೇಕು ಅಂತ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಕಾರ್ದು ಕೀಯಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಕೀ ಆಕ್ಚುಲಿ ಏನು ಚೇಂಜ್ ಇಲ್ಲ, ನಾರ್ಮಲ್ ಕೀನೇ ಕೊಟ್ಟಿದ್ದಾರೆ. ಹಿಂದ್ಗಡೆ ಮಾರುತಿ ಸುಜುಕಿ ಲೋಗೋ ಬರುತ್ತೆ, ಲಾಕ್ ಮತ್ತೆ ಅನ್ಲಾಕ್ ಕೀ ಕೊಟ್ಟಿದ್ದಾರೆ. ಇವನ್ ಸ್ಪೇರ್ ಕೀ ಕೂಡ ಅದೇ ತರ ಸೇಮ್ ಕೊಟ್ಟಿದ್ದಾರೆ. ಒಂದು ಸೇಫ್ಟಿ ಫೀಚರ್ ನಂಗೆ ಇಷ್ಟ ಆಗೋದೇನು ಅಂತಂದ್ರೆ, ನೋಡಿ ಕಾರ್ ಇವಾಗ ಲಾಕ್ ಅಲ್ಲಿ ಇದೆಯಾ, ಇದನ್ನ ಎಳೆದ್ರೆ ಡೋರ್ ಓಪನ್ ಆಗಲ್ಲ. ಬಟ್ ಅದೇ ಇವಾಗ ಅನ್ಲಾಕ್ ಮಾಡ್ತೀನಿ ಆಯ್ತಾ, ನೋಡಿ ಡ್ರೈವರ್ ಡೋರ್ ಓಪನ್ ಆಯ್ತಾ. ಬಟ್ ಅದೇ ಬೇರೆ ಡೋರ್ ನೋಡಿ ಓಪನ್ ಆಗಿಲ್ಲ. ಮತ್ತೆ ಇನ್ನೂ ಒಂದ್ಸಲ ಅನ್ಲಾಕ್ ಬಟನ್ ಪ್ರೆಸ್ ಮಾಡ್ಬೇಕು ನೀವು, ಅವಾಗ್ಲೇನೆ ಎಲ್ಲಾ ಡೋರ್ಸು ಅನ್ಲಾಕ್ ಆಗೋದು. ಇದೊಂದು ಸೇಫ್ಟಿ ಮೆಕ್ಯಾನಿಸಮಿಗೆ ಕೊಟ್ಟಿರೋದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಿಕಾಸ್ ನೀವು ಕಾರ್ ಒಳಗೆ ಒಬ್ಬರೇ ಇದ್ದೀರಾ, ಬೇರೆ ಯಾರು ಇಲ್ಲ ಅಂತ ಅಂದಾಗ ಬರೀ ಒಂದ್ಸಲ ಅನ್ಲಾಕ್ ಮಾಡೋದು ಸಾಕು, ಬೇರೆ ಯಾವ ಡೋರ್ ಓಪನ್ ಆಗಲ್ಲ. ಸೊ ದಟ್ ಅನ್ನೆಸೆಸರಿ ಬೇರೆ ಇನ್ಯಾರು ಕಾರ್ ಒಳಗೆ ಎಂಟರ್ ಆಗೋದು ಅವಾಯ್ಡ್ ಆಗತ್ತೆ. ಸೊ ಇದೊಂದು ಸೇಫ್ಟಿ ಫೀಚರ್ ನನಗೆ ಸಿಕ್ಕಾಪಟ್ಟೆ ಕೂಲ್ ಅಂತ ಅನಿಸ್ತು. ಇದು ಬಂದು ಪರ್ಲ್ ವೈಟ್ ಅಂತ, ಸಿಕ್ಕಾಪಟ್ಟೆ ಒಂದು ಎನ್ಹಾನ್ಸಿಂಗ್ ಕಲರ್, ಬಟ್ ಅಷ್ಟೇ ಮೇಂಟೆನೆನ್ಸ್ ಕೇಳುತ್ತೆ. ಬಿಕಾಸ್ ವೈಟ್ ಅಲ್ಲ, ಸಣ್ಣ ಪುಟ್ಟ ಗಲೀಜ್ ಆದ್ರೂ ಬೇಗ ಎದ್ಕೊಂಡ್ಬಿಡತ್ತೆ. ನೀವು ಒಂಥರ ಹೆವಿ ಕಾರ್ ಎಂತೂಸಿಯಾಸ್ಟ್, ಕಾರ್ ನೆವಿ ತುಂಬಾ ಕ್ಲೀನ್ ಆಗಿರ್ಬೇಕು. ಬಟ್ ನಾನು ಸೋಂಬೇರಿ ಅಂತಂದ್ರೆ ಅವಾಯ್ಡ್ ದಿಸ್ ವೈಟ್ ಗೈಸ್. ಯಾಕೆಂದ್ರೆ ಸಣ್ಣ ಪುಟ್ಟದ್ದು ಎದ್ದದ್ ಕಂಡಾಗ ಉರ್ದೋಗ್ಬಿಡುತ್ತೆ. ಇದೇನು ಗುರು ಇಷ್ಟೊಂದು ಗಲೀಜಿದೆ ಕಾರ್ ಅಂತೆಲ್ಲ ಅನ್ಸುತ್ತೆ. ಸೊ ಎಸ್ ನೋಡಿ ಕಲರ್ನ ಚೂಸ್ ಮಾಡಿ. ಅಂಡ್ ಡೈಮೆನ್ಷನ್ಸ್ ವೈಸ್ ಕಾರ್ದು ಮುಂಚೆ ಏನು ಹಳೆ ಎರ್ಟಿಗಾ ಬರ್ತಾ ಇತ್ತು ಅದೇ ಸೇಮ್ ಡೈಮೆನ್ಷನ್ಸ್ನೇ ಈ ಎರ್ಟಿಗಾ ಕೂಡ ಕ್ಯಾರಿ ಔಟ್ ಮಾಡುತ್ತೆ. ಸೊ ಹೆಡ್ಲ್ಯಾಂಪ್ ಯೂನಿಟ್ ಅಂತ ಬಂದರೆ ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ. ಆ್ಯಂಡ್ ರಿಫ್ಲೆಕ್ಟಿವ್ ಬೇಸ್ಡ್ ಹೈ ಬೀಮಿಗೆ ಕೊಟ್ಟಿದ್ದಾರೆ, ಲೋ ಬೀಮ್ಗೆ ಪ್ರೊಜೆಕ್ಟರ್ ಬೇಸ್ಡ್ ಕೊಟ್ಟಿದ್ದಾರೆ. ಇಂಡಿಕೇಟರ್ ಹ್ಯಾಲೋಜನ್ ಕೊಟ್ಟಿದ್ದಾರೆ, ಅದೇ ಸೇಮ್ ಗ್ರಿಲ್ ಕೊಟ್ಟಿದ್ದಾರೆ. ಬಟ್ ಒಂದಿಷ್ಟು ಕ್ರೋಮ್ ಇನ್ಸರ್ಟ್ಸ್ ಎಲ್ಲ ಇರೋದ್ರಿಂದ ಇಟ್ ಲುಕ್ಸ್ ಪ್ರೀಮಿಯಂ ಅಂತ ಹೇಳ್ತೀನಿ. ಮಾರುತಿ ಸುಜುಕಿ ಲೋಗೋ ಬರುತ್ತೆ, ಕೆಳಗಡೆ ಫಾಗ್ ಲ್ಯಾಂಪ್ ಸಿಂಗಲ್ ಫಾಗ್ ಲ್ಯಾಂಪ್ ಬರಲ್ಲ. ಬಟ್ ಹೌಸಿಂಗ್ ಸುತ್ತ ಒಂದಿಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ಬೇಕು ಅಂದ್ರೆ ಆಕ್ಸೆಸರಿಯಾಗಿ ಹಾಕಿಸ್ಕೋಬೋದು ನೀವು. ಇದು ಕಾರಿನ ಸೈಡ್ ಪ್ರೊಫೈಲ್. ಆ್ಯಕ್ಚುಲಿ ವೀಲ್ ಕವರ್ ಕ್ಯಾಪ್ ಬರುತ್ತೆ, ಬಟ್ ಇದರಲ್ಲಿ ಹಾಕಿಲ್ಲ ಅಷ್ಟೇನೆ. ನೋಡ್ಬಿಟ್ಟು ಯಾಮಾರಬೇಡಿ, ಬಟ್ ವೀಲ್ ಕವರ್ ಕ್ಯಾಪ್ ಬರುತ್ತೆ. ಆ್ಯಂಡ್ ಟೈರ್ ಸೈಜ್ ಬಂದು 185/65 R15 ಇಂಚ್ ಕೊಟ್ಟಿದ್ದಾರೆ. ಇಟ್ಸ್ ಅ ಸ್ಟೀಲ್ ವೀಲ್ ಆಸ್ ವೆಲ್. ಬಟ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಕ್ಲಾಡಿಂಗ್ ಗೀಡಿಂಗ್ ಎಲ್ಲ ಏನು ಬರಲ್ಲ, ಬಿಕಾಸ್ ದಿಸ್ ಇಸ್ MPV ಕಾರ್. SUV ತರ ಏನಕ್ಕೆ ಕಾಣ್ಬೇಕು ಹೇಳಿ, ಆ ಒಂದು ಕ್ಲಾಡಿಂಗ್ ಕೊಡೋದೇ ಒಂದು SUV ಸ್ಟ್ಯಾನ್ಸ್ ಬರಲಿ ಅನ್ನೋ ಕಾರಣಕ್ಕೆ. ಬಾಡಿ ಕಲರ್ ORVMs ಕೊಟ್ಟಿದ್ದಾರೆ. ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಿಂಗ್ ಫಂಕ್ಷನ್ಸ್ ಎರಡು ಬರುತ್ತೆ. ಇಂಡಿಕೇಟರ್ಗಳು ಇದರಲ್ಲೇ ಇಂಟಿಗ್ರೇಟ್ ಕೂಡ ಮಾಡಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ ವೈಸ್ 185 mm ಬರುತ್ತೆ. ಸೊ ನಮ್ಮ ಇಂಡಿಯನ್ ರೋಡ್ಸ್ಗೆ ಇಟ್ಸ್ ಸಫಿಷಿಯಂಟ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳ್ತೀನಿ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಅಕ್ಕಿ ತೋರಿಸಿದ್ನಲ್ಲ, ಅದರದ್ದು ಬ್ಯಾಟ್ರಿನ ಡೌನ್ ಆಯಿತು ಅಂತಂದ್ರೆ ಮ್ಯಾನ್ಯುಯಲ್ ಎಂಟ್ ಆಗಕ್ಕೆ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಹಿಂದ್ಗಡೆಗೆ ಒಂದು ಕ್ವಾರ್ಟರ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಥರ್ಡ್ ರೋಲ್ ಕೂತ್ಕೊಳ್ಳೋರಿಗೆ ಒಂದು ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗಬಾರ್ದು, ಲೈಟ್ ಚೆನ್ನಾಗಿ ಇನ್ನಾಗ್ಲಿ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಾರೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಎರ್ಟಿಗಾ 2025 ಅಲ್ಲಿ ಫ್ಯೂ ಚೇಂಜಸ್ ಇದೆ ಅಂತ. ಎಕ್ಸ್ಟೀರಿಯರ್ ಅಲ್ಲಿ ಒನ್ ಅಂಡ್ ಓನ್ಲಿ ಚೇಂಜ್ ಈ ಸ್ಪಾಯ್ಲರ್. ಬೇಸ್ ವೇರಿಯಂಟ್ ಇಂದಾನೆ ಈ ಒಂದು ಸ್ಪಾಯ್ಲರ್ ನೋಡ್ತೀರಾ ನೀವು. ಈ ಒಂದು ಸ್ಪಾಯ್ಲರ್ ಯಾವ ರೀತಿ ಎಕ್ಸ್ಟೆಂಡ್ ಆಗಿದೆ ಅನ್ನೋದು ನೋಡ್ತಿರ್ಬೋದು. ಈ ಒಂದು ಎಕ್ಸ್ಟೆಂಡೆಡ್ ಸ್ಪಾಯ್ಲರ್ ಇವಾಗ ಹೊಸ ಫೀಚರು ಎರ್ಟಿಗಾ 2025 ಅಲ್ಲಿ. ಹಳೆ ಎರ್ಟಿಗಾ ತೋರಿಸ್ತೀನಿ ತಡ್ರಿ ನಿಮಗೆ, ಇಲ್ಲಿ ಯಾವ್ದಾದ್ರು ಇದ್ರೆ. ಓಕೆ, ಇಲ್ಲೊಂದಿದೆ ನೋಡಿ, ಬ್ಲೂ ಕಲರ್ ಎರ್ಟಿಗಾ. ಸೊ ಆ್ಯಕ್ಚುಲಿ ಹಳೆ ಎರ್ಟಿಗಾ ಇದು, ಇದರಲ್ಲಿ ತೋರಿಸ್ತೀನಿ ನೋಡಿ. ಇದು VXi ವೇರಿಯಂಟ್ ಏನು ಅನ್ಕೋತೀನಿ. ನೋಡಿ ಇದರಲ್ಲಿ ಯಾವ ಥರ ಇದೆ ನೋಡಿ ಸ್ಪಾಯ್ಲರ್. ಸೊ ಯು ಡೋಂಟ್ ಸಿ ದಟ್ ಎಕ್ಸ್ಟೆಂಡೆಡ್ ಥಿಂಗ್. ಹೊಸ ಎರ್ಟಿಗಾಲೆಲ್ಲ ಆ ಒಂದು ಎಕ್ಸ್ಟೆಂಡೆಡ್ ಥಿಂಗ್ ಕೊಟ್ಟಿದ್ದಾರೆ. ಸೊ ದಟ್ ಎಸ್ಥೆಟಿಕ್ ಅಪೀಲ್ ಎನ್ಹಾನ್ಸ್ ಮಾಡತ್ತಂತಾನೆ ಹೇಳ್ಬೋದು. ಎಲ್ ಶೇಪ್ಡ್ ಟೈಲ್ ಲ್ಯಾಂಪ್ ಆ ಒಂದು ಟ್ರೀಟ್ಮೆಂಟ್ ಇದೆ, ಬಟ್ ಟೈಲ್ ಲ್ಯಾಂಪ್ ಅಲ್ಲಿ ಬರಲ್ಲ. ಬಿಕಾಸ್ ಟೈಲ್ ಲ್ಯಾಂಪು ಇಲ್ಲಿ ಕೊಟ್ಟಿದ್ದಾರೆ. ಟೈಲ್ ಲ್ಯಾಂಪು ಬ್ರೇಕ್ ಲ್ಯಾಂಪ್ ಎರಡು ಒಂದರಲ್ಲೇ ಬರುತ್ತೆ. ಹ್ಯಾಲೋಜನ್ ಇಂಡಿಕೇಟರ್, ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಹೈಬ್ರಿಡ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸ್ಮಾರ್ಟ್ ಹೈಬ್ರಿಡ್ ಲೋವರ್ PM ಅಲ್ಲಿ ಟಾರ್ಕ್ ಅಸಿಸ್ಟ್ ಮಾಡುತ್ತೆ ಆ್ಯಂಡ್ ಫ್ಯೂಲ್ ಎಕಾನಮಿ 5% ಜಾಸ್ತಿ ಸಿಗುತ್ತೆ. ಬ್ಯಾಟ್ರಿ ರೀಜನರೇಟಿವ್ ಬ್ರೇಕಿಂಗ್ ಥ್ರೂ ಚಾರ್ಜ್ ಆಗುತ್ತೆ. ಆ್ಯಂಡ್ EV ಕಾರ್ ಥರ ಪ್ಲಗ್ ಮಾಡಿ ಚಾರ್ಜ್ ಮಾಡಬೇಕು ಅನ್ನೋ ತಲೆನೋವಿಲ್ಲ. ಆ್ಯಂಡ್ ಇವನ್ ಬಂಪರ್ ಕೂಡ ಬಾಡಿ ಕಲರಲ್ಲೇ ಫಿನಿಶ್ ಮಾಡಿದ್ದಾರೆ. 1, 2, 3, 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಆ್ಯಕ್ಚುಲಿ ಕೊಟ್ಟಿಲ್ಲ. ಎರ್ಟಿಗಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ವೈಪರ್ ಡಿಫಾಗರ್ ಏನೂ ಬರಲ್ಲ, ಬಟ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪು ಕೊಟ್ಟಿದ್ದಾರೆ. ಬಟ್ ಇದನ್ನು ಕ್ಲೀನ್ ಮಾಡೋಕ್ಕೆ ಇಲ್ಲಿ ನೀರು ಬರುತ್ತೆ. ಓಕೆ, ಕ್ಲೀನ್ ಮಾಡೋಕ್ಕೆ ನೀರು ಕೂಡ ಬರಲ್ಲ ಗೈಸ್, ಬಿಕಾಸ್ ವೈಪರ್ ಲೈನ್ ವಾಷರ್ ಎಲ್ಲಿಂದ ಬರಬೇಕು ಬದನೆಕಾಯಿ. ಐ ವಾಸ್ ರಾಂಗ್. ಥರ್ಡ್ ರೋ ಅಪ್ ಇದ್ದಾಗಲೂ 209 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಬಟ್ ಥರ್ಡ್ ರೋ ಫೋಲ್ಡ್ ಆದರೆ 803 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಥರ್ಡ್ ರೋಗೆ ಇನ್ಕ್ಲಿನೇಷನ್ ಆಂಗಲ್ ಕೂಡ ಸೆಟ್ ಮಾಡ್ಬೋದು. ಇದು ನೋಡ್ಬೋದು, ಕಂಪ್ಲೀಟ್ ಹಿಂದಕ್ಕೆ ರಿಕ್ಲೈನ್ ಆಗಿದೆ. ಇದು ಸ್ವಲ್ಪ ಅಪ್ರೈಟ್ ಪೊಸಿಷನ್ ಅಲ್ಲಿ ಇದೆ. ಆ್ಯಂಡ್ ಇವನ್ ಥರ್ಡ್ ರೋಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಇಟ್ಸ್ ಅ ವೆರಿ ಪ್ರಾಕ್ಟಿಕಲ್ ಕಾರ್ ಗೈಸ್. ನನ್ನ ಪ್ರಕಾರ 7 ಜನ ಇದ್ದೀರಾ, ನನಗಿಷ್ಟು ಬೂಟ್ ಸ್ಪೇಸ್ ಸಾಕಾಗಲ್ಲ, ನಾನು
ಏನು ಮಾಡಲಿ ಅಂತ ಕೇಳಿದ್ರೆ ಫಂಕ್ಷನಲ್ ರೂಫ್ ರೈಲ್ ಅಂತೂ ಈ ಕಾರಿಗೆ ಕೊಟ್ಟಿಲ್ಲ. ಬಟ್ ಆಫ್ಟರ್ ಮಾರ್ಕೆಟ್ ನೀವು ಫಂಕ್ಷನಲ್ ರೂಫ್ ರೈಲ್ ಹಾಕ್ಸ್ಕೊಂಡು ಕ್ಯಾರಿಯರ್ ಹಾಕಿಸ್ಕೊಂಡು ಅದ್ರ ಮೇಲೆ ಲಗೇಜ್ ಎಲ್ಲ ಲೋಡ್ ಮಾಡ್ಬೋದು. 45 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. 60 ಲೀಟರ್ಸ್ CNG ಕೆಪಾಸಿಟಿ ಕೂಡ ಬರುತ್ತೆ. CNG ಬೇಕು ಅಂತಂದ್ರೆ ಇವನ್ ಅದು ಕೂಡ ಈ ಕಾರಲ್ಲಿ ಅವೈಲಬಲ್ ಇದೆ. ಅಂಡ್ ಒಳಗಡೆ ಹೋಗೋಣ ಇವಾಗ. ಫ್ರಂಟ್ ಟು ಬ್ಯಾಕ್ ಕೂಡ ಮೂವ್ ಮಾಡ್ಬೋದು ಸೆಕೆಂಡ್ ರೋ ಸೀಟ್ಸ್ಗಳನ್ನ. ದಿಸ್ ಈಸ್ ದ ಮಿನಿಮಮ್ ಲೆಗ್ ರೂಮ್, ದಟ್ ಈಸ್ ದ ಮ್ಯಾಕ್ಸಿಮಮ್ ಲೆಗ್ ರೂಮ್. ಇಷ್ಟು ಸ್ಲೈಡ್ ಆಗುತ್ತೆ ಸೊ ದಟ್ ಥರ್ಡ್ ರೋಲ್ ಕೂತಿರೋರ್ಗೂ ಕೂಡ ಕಂಫರ್ಟಬಲ್ ಸ್ಪೇಸಿಂಗ್ ಕೂಡ ಮಾಡ್ಕೊಡ್ಬೋದು. ಥರ್ಡ್ ರೋ ಹೆಂಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿದೆ ನೋಡಿ, ಇದನ್ನ ಪ್ರೆಸ್ ಮಾಡಿದ್ರೆ ಟಂಬಲ್ ಆಗಲ್ಲ, ಬಟ್ ಈ ತರ ಫೋಲ್ಡ್ ಆಗತ್ತೆ. ಈ ಸೀಟ್ನ ಕಂಪ್ಲೀಟ್ ಮುಂದಕ್ಕೆ ತಳ್ಳಬೇಕು. ನೋಡ್ರಪ್ಪ, ಸೀಟ್ ಕಂಪ್ಲೀಟ್ ಮುಂದಕ್ಕೆ ತಳ್ಳಿದ್ದೀನಿ ಇವಾಗ ನಾನು. ಸೊ ಇವಾಗ ಒಳಗೆ ಹೋಗೋಣ ಇವಾಗ. ಸೊ ನೋಡ್ತಿರ್ಬೋದು ಆಕ್ಚುಲಿ ಇದು ಸ್ವಲ್ಪ ಅಪರೇಟಲ್ಲಿ ಇರೋದು, ಇದು ಸ್ವಲ್ಪ ರಿಕ್ಲೈನ್ಡ್ ಆಗಿರುವಂಥದ್ದು. ಸೊ ರಿಕ್ಲೈನ್ ಫಂಕ್ಷನ್ ಹೆಲ್ಪ್ಸ್ ಅಲಾಟ್ ಆಕ್ಚುಲಿ. ನೆಕ್ಸ್ಟ್ ಇಂಟೀರಿಯರ್ ಅಲ್ಲಿ ಚೇಂಜಸ್. ಥರ್ಡ್ ರೋಗೆ ಡೆಡಿಕೇಟೆಡ್ ವೆಂಟ್ ಕೊಟ್ಟಿದ್ದಾರೆ ನೋಡಿ, ಡೆಡಿಕೇಟೆಡ್ ವೆಂಟ್ ಅಂಡ್ ಬ್ಲೋಯರ್ ಕಂಟ್ರೋಲರ್ ಕೂಡ ಕೊಟ್ಟಿದ್ದಾರೆ. ಸೊ ಎಸ್ ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಇವನ್ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ, ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಹಿಡ್ಕೊಳ್ಳೋಕೆ. ಇವನ್ ಈ ಸೈಡ್ ಕೂಡ ಹ್ಯಾಂಡಲ್ ಕೊಟ್ಟಿದ್ದಾರೆ, ಬಟ್ ಈ ಸೈಡ್ ಕಪ್ ಹೋಲ್ಡರ್ ಮಾತ್ರ ಇದೆ, ಬೇರೆ ಇನ್ನೇನು ಕೊಟ್ಟಿಲ್ಲ. ಚಾರ್ಜಿಂಗ್ ಪೋರ್ಟ್ ಒಂದು ಕೊಟ್ಟಿದ್ದಾರೆ ಆಕ್ಚುಲಿ ಥರ್ಡ್ ರೋಗೆ, ಅದೊಂದು ಚೆನ್ನಾಗಿರೋದು ನನ್ನ ಪ್ರಕಾರ. ಬಟ್ ಈ ಪ್ರಾಬ್ಲಮ್ ಏನು ಅಂತಂದ್ರೆ ಈ ಕಡೆ ಕೂತಿರೋರಿಗೆ ತೊಂದರೆ ಇಲ್ಲ ಗುರು, ಬಿಕಾಸ್ ವೆಂಟ್ ಪಕ್ಕದಲ್ಲೇ ಇದೆ. ಸೊ ದಟ್ ಅವ್ರಿಗೆ ಪಟ್ಟಂತ ಗಾಳಿ ಬಂದ್ಬಿಡುತ್ತೆ. ಬಟ್ ನನ್ನ ಜಾಗದಲ್ಲಿ ಕೂತಿರೋರಿಗೆ ಇಲ್ಲಿಂದ ಬರಬೇಕು ಅಂತಂದರೆ ಗಾಳಿ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ಬ್ಲೋಯರ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಸೊ ನನ್ನ ಪ್ರಕಾರ ಅಲ್ಲೊಂದು ಬ್ಲೋಯರ್ ಕೊಟ್ಬಿಟ್ಟು ಇಲ್ಲೊಂದು ಬ್ಲೋಯರ್ ಕೊಟ್ಟಿದ್ರೆ ಆ್ಯಕ್ಚುಲಿ ಚೆನ್ನಾಗಿರೋದು. ಬಟ್ ಐ ಡೋಂಟ್ ನೋ ಯಾಕೆ ಹಂಗೆ ಮಾಡಿದ್ರು ಅಂತ. ಆ್ಯಂಡ್ 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಆ್ಯಂಡ್ ಮಧ್ಯದ ಪ್ಯಾಸೆಂಜರ್ಗೆ ಇಲ್ಲಿ ಕೊಟ್ಟಿದ್ದಾರೆ 3-point ಸೀಟ್ ಬೆಲ್ಟು. ಸೊ ದಟ್ ಈ ಕಾರಲ್ಲಿ ಇರೋರು ಎಲ್ಲರಿಗೂ ಕೂಡ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಆ್ಯಂಡ್ ಇವನ್ ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹ್ಯಾಲೋಜನ್. ಸ್ಪೇಸಿಂಗ್ ವೈಸ್ ಇದು ಕಂಪ್ಲೀಟ್ ಹಿಂದಕ್ಕೆ ತಳ್ಳಿದೆ ಗುರು, ಹಾಗಾಗಿನೇ ಇಷ್ಟು ಕಮ್ಮಿ ಸ್ಪೇಸಿಂಗ್ ಇದೆ. ಇದು ಸ್ವಲ್ಪ ಮುಂದಕ್ಕೆ ತಳ್ಳಿದ್ರೆ ಸೊ ಇಟ್ಸ್ ಅ ವೆರಿ ಕಂಫರ್ಟಬಲ್ ಪ್ಲೇಸ್ ಟು ಸಿಟ್ ಇನ್ ಆ್ಯಕ್ಚುಲಿ. ಇವನ್ ಹೆಡ್ ರೂಮ್ ಕೂಡ ತುಂಬ ಚೆನ್ನಾಗಿದೆ, ನಾಟ್ ಬ್ಯಾಡ್. 5'5", 5'6" ಇರೋರು ಕೂಡ ತುಂಬ ಕಂಫರ್ಟಬಲ್ ಕೂರೋಷ್ಟು ಥರ್ಡ್ ರೋ ಸ್ಪೇಸಿಂಗ್ ಇದೆ. ಕಂಪ್ಲೀಟ್ ಫ್ಯಾಬ್ರಿಕ್ ಸೀಟ್ಸ್ಗಳು ಕೊಟ್ಟಿದ್ದಾರೆ ಎಲ್ಲ ಸೀಟ್ಗೂ. ಆ್ಯಂಡ್ ಸೀಟ್ ಪಾಕೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಡ್ರೈವರ್ ಸೈಡ್ ಒಂದು ಪ್ರೊವೈಡ್ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಇದ್ದಿದ್ದ ವೆಂಟನ್ನ ಇವಾಗ ಸೆಕೆಂಡ್ ರೋಗೆ ಕೆಳಗಡೆಗೆ ಶಿಫ್ಟ್ ಮಾಡಿದ್ದಾರೆ. ಸ್ಪಾಯ್ಲರು, ಥರ್ಡ್ ರೋ ವೆಂಟು, ಸೆಕೆಂಡ್ ರೋ ವೆಂಟು. ಸೊ ಇದಿಷ್ಟು ಚೇಂಜಸ್ಸು Ertiga 2025 ಇರೋವಂಥದ್ದು. ಇಷ್ಟು ಬಿಟ್ಟರೆ ಬೇರೆ ಏನಂದರೆ ಏನೂ ಚೇಂಜಸ್ ಮಾಡಿಲ್ಲ. ಬಟ್ ಇನ್ನೂ ಒಂದು ಚೇಂಜು ಮುಂದ್ಗಡೆ ಇದೆ, ತೋರಿಸ್ತೀನಿ ಅದೇನು ಅಂತ. ಆ್ಯಂಡ್ ವೆಂಟ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಚಾರ್ಜಿಂಗ್ ಪೋರ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅದು ಕೂಡ Type-C ಫಾಸ್ಟ್ ಚಾರ್ಜಿಂಗು. ಆ್ಯಂಡ್ ಮೊಬೈಲ್ ಚಾರ್ಜ್ಗೆ ಹಾಕ್ಬಿಟ್ಟು ಇಡಕ್ಕೆ ಸ್ಪೇಸ್ ಕೂಡ ಇದೆ. ಫ್ಲೋರ್ ಆಲ್ಮೋಸ್ಟ್ ಫ್ಲಾಟ್ ಇದೆ, ಸೊ ದಟ್ 3 ಜನನು ಕಂಫರ್ಟಬಲ್ ಆಗಿ ಕೂರ್ಬೋದು. ಬಜ್ಜಲ್ಲಿ ಕೂತ್ಕೊಳ್ಳೋರ್ಗೂ ಯಾವುದೇ ಥರ ಲೆಗ್ ಸ್ಪೇಸಿಂಗ್ ಇಶ್ಯೂ ಆಗಲ್ಲ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಕರ್ಟನ್ ಏರ್ ಬ್ಯಾಗಿಗೂ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ಕಾರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗಿಗೆ ಬೇಕಾಗಿರುವಂತಹ ಕರ್ಟನ್ ಏರ್ ಬ್ಯಾಗ್ ಇಲ್ಲಿರುವಂಥದ್ದು. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಇದೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲು, ಡೋರ್ ಪಾಕೆಟು, ಬಾಟಲ್ ಹೋಲ್ಡರು, ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಸೊ ಇದಿಷ್ಟು ಬರುತ್ತೆ. ಆ್ಯಂಡ್ ಚೈಲ್ಡ್ ಶಿಫ್ಟ್ ಲೋಕಿ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಿಂದ್ಗಡೆ ಯಾರು ಮಕ್ಳನ್ನ ಕೂರಿಸಿದ್ರ ಅಂತಂದ್ರೆ ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ದಟ್ ಕಾರ್ ಡೋರ್ ಅನ್ಲಾಕ್ ಆಗಿದ್ರು ಒಳಗಡೆಯಿಂದ ಮಕ್ಳಿಂಗ್ ಹೇಳಿದ್ರು ಡೋರ್ ಓಪನ್ ಆಗಲ್ಲ. ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರುವಂಥದ್ದು. ಸೊ ಡೋರ್ ತಟ್ಟೆಲ್ಲ ಆ್ಯಕ್ಚುಲಿ ಸ್ವಲ್ಪ ಸಾಫ್ಟ್ವೇರ್ ಸೈಡೇ ಇದೆ, ಬಟ್ ಹಂಗಂತ ಬಿಲ್ಡ್ ಕ್ವಾಲಿಟಿ ಏನು ಕಮ್ಮಿ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಎಲ್ಲೂ. ಇವನ್ ಇಲ್ಲೂ ಕೂಡ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ ಡ್ರೈವರ್ ವಿಂಡೋಗೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಸೆಂಟ್ರಲ್ ಲಾಕಿಂಗು, ವಿಂಡೋ ಲಾಕು, ಮಿರರ್ ಅಡ್ಜಸ್ಟ್ಮೆಂಟ್ಸಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಮತ್ತು ಡೋರ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಈ ಕಾರಲ್ಲಿ 4 ಸ್ಪೀಕರ್ ಬರುತ್ತೆ ಅಂತ ಅನ್ಕೋತೀನಿ, ಯಾವುದೇ ಥರ ಟ್ವೀಟರ್ ಬರಲ್ಲ ಫಂಕ್ಷನು. ರಿಯರ್ AC ಇದೆ ಥರ್ಡ್ ರೋದು, ಅದನ್ನ ಎನೇಬಲ್ ಅಥವಾ ಡಿಸೇಬಲ್ ಮಾಡ್ಕೊಳ್ಳೋಕೆ ಇಲ್ಲಿಂದಾನೆ ಕೊಟ್ಟಿದ್ದಾರೆ. ಥರ್ಡ್ ರೋಲಿ ಯಾರು ಇಲ್ಲ ಅಂದಾಗ ಇದನ್ನ ಆಫ್ ಮಾಡಿದ್ರೆ ಕಂಪ್ಲೀಟ್ AC ಫಸ್ಟ್ ಆ್ಯಂಡ್ ಸೆಕೆಂಡ್ ರೋಗ್ ಮಾತ್ರ ಹೋಗುತ್ತೆ. ಸೊ ದಟ್ ಕೂಲಿಂಗ್ ಫಾಸ್ಟ್ ಆಗುತ್ತೆ. ಸೊ ಇದೊಂದು ಕನ್ವೀನಿಯಂಟ್ ಥಿಂಗ್ ಕೊಟ್ಟಿದ್ದಾರೆ. ಸೊ ಇದೊಂದು ಚೇಂಜಸ್ ಆಕ್ಚುಲಿ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್, ಐಡಲ್ ಸ್ಟಾರ್ಟ್ ಸ್ಟಾಪ್ ಆನ್ ಆ್ಯಂಡ್ ಆಫ್, ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ. ವೆಂಟ್ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬಹುದು. ಡ್ರೈವರ್ ಸೀಟ್ಗೆ 6 ವೇ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಹೈಟ್ ಅಡ್ಜಸ್ಟ್ಮೆಂಟ್ ಒಂದು ಕೊಟ್ಟಿಲ್ಲ. ಆ್ಯಂಡ್ ಇಲ್ಲಿ ಸ್ಮಾಲ್ ಸ್ಟೋರೇಜ್ ಸ್ಪೇಸ್ ಹಿಡನ್ ಆಗಿ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ಗೆ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ, ಬರೀ ಮೇಲೆ ಕೆಳಗೆ ಮಾಡ್ಕೋಬಹುದು ಅಷ್ಟೇ. ಆ್ಯಂಡ್ ಕಾಲ್ ಪಿಕಪ್, ಡಿಕ್ಲೈನ್, ಬ್ಲೂಟೂತ್ ಕೊಟ್ಟಿದ್ದಾರೆ. ಫ್ಲಾಟ್ ಬಾಟಮ್ ಸ್ಟೇರಿಂಗ್ ಕೂಡ ಕೊಟ್ಟಿದ್ದಾರೆ, ಬಟ್ ಲೆದರ್ ಆ್ಯಪ್ ಕೊಟ್ಟಿಲ್ಲ. ಲೆದರ್ ಆ್ಯಪ್ ಒಂದು ಮಾಡಿಸ್ಕೊಳ್ಳಿ, ಸೊ ದಟ್ ಸ್ವಲ್ಪ ಗ್ರಿಪ್ಪಿ ಆಗಿರುತ್ತೆ. ಆ್ಯಂಡ್ ಕೀ ಹಾಕಕ್ಕೆ ಹೋಲ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರಲ್ಲ. ಆ್ಯಂಡ್ ನನ್ನ ಫೇವ್ರೇಟ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಗುರು, ಬಿಕಾಸ್ ಆ ಒಂದು ನೀಡಲ್ ಮೂವ್ಮೆಂಟ್ ಆಗ್ತಾ ಇರುತ್ತಲ್ಲ, ಡೌನ್ ಶಿಫ್ಟ್ ಮಾಡೋದು, ಅಪ್ ಶಿಫ್ಟ್ ಮಾಡೋದು. ಸೊ ಅದನ್ನೆಲ್ಲ ನೋಡಿದಾಗ ಒಂಥರ ಮಜಾ ಸಿಗುತ್ತೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ. ಬಟ್ ಮಧ್ಯದಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ಸ್ನ ಬ್ರೌಸ್ ಮಾಡೋಕ್ಕೆ ಸ್ಕ್ರೀನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓವರ್ ಮಾಡಿಲ್ಲ ಅನ್ನೋದಕ್ಕೆ ಕೆಳಗಡೆ ಎಕ್ಸಾಕ್ಟ್ ಆಗಿ ತೋರಿಸುತ್ತೆ. ಆ್ಯಂಡ್ ಈ ಕಡೆ ಒಂದು ಕಡ್ಡಿ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿ ಆವರೇಜ್ ಫ್ಯೂಯಲ್ ಎಕಾನಮಿ ಮತ್ತೆ ರೇಂಜ್ ಹೇಳುತ್ತೆ, ಡ್ರೈವಿಂಗ್ ಟೈಮ್ ಕೂಡ ಹೇಳುತ್ತೆ, ಐಡಲ್ ಸ್ಟಾಪ್ ಟೈಮ್ ಹೇಳುತ್ತೆ, ಫ್ಯೂಯಲ್ ಸೇವ್ ಹೇಳುತ್ತೆ, ಆ್ಯಂಡ್ ಟೈಮು ಡೇಟ್ ಹೇಳುತ್ತೆ, G-ಫೋರ್ಸ್ ಮೀಟರ್ ಹೇಳುತ್ತೆ, ಪವರ್ ಆ್ಯಂಡ್ ಟಾರ್ಕ್ ಮೀಟರ್ ಕೂಡ ಹೇಳುತ್ತೆ. ಆ್ಯಂಡ್ ಆಕ್ಸಿಲರೇಟರ್, ಬ್ರೇಕು ಯಾವ್ದು ಪ್ರೆಸ್ ಮಾಡ್ತೀವೋ ಅದರದ್ದು ಇದು ಕೂಡ ತೋರಿಸುತ್ತೆ ಗ್ರಾಫಲ್ಲಿ. ಆ್ಯಂಡ್ ಹೈಬ್ರಿಡ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ, ಬ್ಯಾಟ್ರಿ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ಹೇಳುತ್ತೆ. ಸೊ ಬೇಸಿಕ್ಲಿ ಮೋಟ್ರಿಂದ ಏನಾರು ಅಸಿಸ್ಟ್ ಆಗ್ತಾ ಇತ್ತು ಅಥವಾ ರೀಜನರೇಟಿವ್ ಬ್ರೇಕಿಂಗ್ ಥ್ರೂ ವಾಪಸ್ ಬ್ಯಾಟ್ರಿಗೆ ಚಾರ್ಜ್ ಆಗ್ತಾ ಇತ್ತು ಅಂದರೆ ಅದೆಲ್ಲ ಫಂಕ್ಷನ್ಸ್
ಇಲ್ಲಿ ತೋರ್ಸತ್ತೆ. ಈ ಕಡೆ ಇದರಲ್ಲಿ ಟ್ರಿಪ್ ಎ, ಟ್ರಿಪ್ ಬಿ ಮತ್ತೆ ಓಡೋ ಇದಿಷ್ಟು ಹೇಳತ್ತೆ. ಸೊ ಬೇಕಾಗಿರೋ ಇನ್ಫಾರ್ಮೇಷನ್ಸ್ ಅಂತೂ ಎಲ್ಲ ಲೋಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ 2D ಇನ್ಫರ್ಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಒಂದು ಬರುತ್ತೆ. ಅದು ಬಿಟ್ಟರೆ AM FM ರೇಡಿಯೋ ಒಂದಿಷ್ಟೆಲ್ಲ ಕೇಳ್ಬೋದು. ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕೆ ಇಲ್ಲಿ ಬಟನ್ ಕೂಡ ಕೊಟ್ಟಿದ್ದಾರೆ. ಟ್ರ್ಯಾಕ್ ಚೇಂಜ್ ಮಾಡೋಕ್ಕೆ ವಾಲ್ಯೂಮ್ಗೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ರೇಡಿಯೋಗಾಗಿರ್ಬೋದು ಮತ್ತು ಡಿಫ್ರೆಂಟ್ ಸ್ಟೇಷನ್ಸ್ಗಳನ್ನೂ ಟ್ಯೂನ್ ಮಾಡ್ಕೊಳ್ಳೋಕೆ ಇಲ್ಲಿ ಕೊಟ್ಟಿದ್ದಾರೆ. ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾನ್ಯಲ್ ಏರ್ ಕಂಡೀಷನಿಂಗ್ ಬರುತ್ತೆ. AC ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಂಟರ್ನಲ್ ಸರ್ಕ್ಯುಲೇಷನ್ ಬೇಕಾ, ಎಕ್ಸ್ಟರ್ನಲ್ ಸರ್ಕ್ಯುಲೇಷನ್ ಬೇಕಾ, ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಳೋಕ್ಕೂ ಇಲ್ಲಿ ಕೊಟ್ಟಿದ್ದಾರೆ. ಇಂಟರ್ನಲ್ ಸರ್ಕ್ಯುಲೇಷನ್, ಎಕ್ಸ್ಟರ್ನಲ್ ಸರ್ಕ್ಯುಲೇಷನ್ ಇಂದ ಏನು ಯೂಸ್ ಅಂತ ಅನ್ನೋದಕ್ಕೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿದ್ದೀನಿ ಗೈಸ್. ಹೋಗಿ ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡಿ. ಬಿಕಾಸ್ ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತೆ ಅಂತಂದರೆ ವಿಡಿಯೋ ತುಂಬ ಲಾಂಗ್ ಆಗ್ಬಿಡುತ್ತೆ. ಅವಾಗ ಯಾರು ನೋಡೋದು ಇಲ್ಲ, ಇಂಟ್ರೆಸ್ಟು ಬರಲ್ಲ. ಸೊ ಈ ಥರದೊಂದು ಶಾರ್ಟ್ ಕಂಟೆಂಟ್ಸ್ಗಳನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ ಮಾಡ್ತಾ ಇರ್ತೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್. ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಲೆಫ್ಟ್ ಸೈಡಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇಲ್ಲಿ ಒಂದಿಷ್ಟು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. USB ಮತ್ತು ಅಕ್ಸಿಗೆ ಕೊಟ್ಟಿದ್ದಾರೆ. ಸೊ ಅಕ್ಸಿದೆ ಗೈಸ್ ಆ್ಯಕ್ಚುಲಿ. ಸೊ ನಿಮ್ಮ ಮೊಬೈಲ್ ಫೋನ USB ಥ್ರೂನಾದ್ರು ಕನೆಕ್ಟ್ ಮಾಡ್ಕೋಬೋದು, ಇಲ್ಲ ಅಕ್ಸ್ ಕೇಬಲ್ ಥ್ರೂನಾದ್ರು ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಮೊಬೈಲಲ್ಲಿರೋ ಸಾಂಗ್ಸ್ಗಳನ್ನ ಪ್ಲೇ ಮಾಡ್ಬೋದು ಆ್ಯಕ್ಚುಲಿ. ಆ್ಯಂಡ್ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ರೋಮ್ ಟಿಪ್ ಕೂಡ ಕೊಟ್ಟಿದ್ದಾರೆ ಹ್ಯಾಂಡ್ ಬ್ರೇಕಿಗೆ. ಆ್ಯಂಡ್ ಡ್ರೈವರ್ ಆಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಮನೆಗೆ ಏನಾದ್ರು ಇಡ್ಬೋದು ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಆ್ಯಂಡ್ ಇವನ್ ಸ್ಲೈಡಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಸನ್ಸೈಡಲ್ಲಿ ಬರೀ ಸ್ಟ್ರಾಪ್ ಒಂದೇ ಇರೋದು. ಈ ಕಡೆ ಇದರಲ್ಲಿ ಮಿರರ್ ಒಂದು ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಗ್ಲೋ ಬಾಕ್ಸಿಗೆ ಬಂದರೆ ಲೈಟ್ ಏನಾದ್ರು ಇದೆಯಾ, ಲೈಟ್ ಗಿಟ್ ಏನಿಲ್ಲ. ಬಟ್ ಇಟ್ಸ್ ಅ ಡಿಸೆಂಟ್ ಸೈಜ್ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ. ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಇಟ್ಸ್ ಅ ಸಫಿಷಿಯಂಟ್ ಗ್ಲೋ ಬಾಕ್ಸ್. ಬಾನೆಟ್ ಆ್ಯಕ್ಚುಲಿ ಕಾಣಲ್ಲ ಇವನ್ ಹೈಟ್ ಇದ್ರು ಕೂಡ, ಬಿಕಾಸ್ ಬಾನೆಟ್ ಸ್ವಲ್ಪ ಹಿಂಗೆ ಸ್ಲೋಪಿಂಗ್ ಕಂಡೀಷನಲ್ಲಿ ಕೊಟ್ಟಿರೋದಕ್ಕೆ. ಗಾಡಿ ಆಫ್ ಮಾಡಿದ್ರೆ ಏನಾದ್ರು ಹೇಳುತ್ತಾ? ಓಕೆ, ಡ್ರೈವಿಂಗ್ ಡೇಟಾ ಹೇಳುತ್ತೆ. ಡೋರ್ ಓಪನ್ ಮಾಡಿದ್ರೆ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ, ಏನು ಕತೆ ಅದನ್ನು ಕೂಡ ಹೇಳುತ್ತೆ. ಆ್ಯಂಡ್ ಟ್ಯಾಂಕ್ ಲೀಡ್ ಓಪನ್ ಮಾಡೋಕ್ಕೆ ಇಂಟರ್ನಲ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಓಕೆ, ಇದನ್ನ ಹೇಳಿದ್ರೆ ಬಾನೆಟ್ ಓಪನ್ ಆಗುತ್ತೆ. ಬಾನೆಟ್ ಒಂದು ರೇಂಜಿಗೆ ಹೆವಿ ಇದೆ ಗೈಸ್, ಏನು ಲೈಟ್ ವೆಯ್ಟ್ ಇಲ್ಲ. ಸೊ ಬಿಲ್ಡ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ನನ್ನ ಪ್ರಕಾರ. ಆ್ಯಂಡ್ ನೀವು ನೋಡ್ತಾ ಇರೋದು K15C ಇಂಜಿನು, 1.5 ಲೀಟರ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನು, 103 bhp ಪವರ್ ಮತ್ತು 137 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡತ್ತೆ ಇಂಜಿನು. ಆ್ಯಂಡ್ ಇಟ್ಸ್ ವೆರಿ ರಿಫೈನ್ಡ್ ಇಂಜಿನ್ ಗೈಸ್ ನನ್ನ ಪ್ರಕಾರ. ಆ್ಯಂಡ್ ದೊಡ್ಡ ಇಂಜಿನ್ ಹಾಕ್ಬೋದು ಗುರು 1.5 ಲೀಟರ್ಗಿನ, ಯಾಕೆಂದರೆ ಬಾನೆಟ್ ಸ್ಪೇಸ್ ಅಷ್ಟಿದೆ. ಇದೆಲ್ಲ ಕಾಣ್ತಿರ್ಬೋದು ನಿಮಗೆ MT ಎಷ್ಟಿದೆ ಅಂತ ಅನ್ನೋದು. ಸೊ ಬಿಗರ್ ಇಂಜಿನ್ ಕೂಡ ಇದಕ್ಕೆ ಈ ಇಂಜಿನ್ ಬೇಲ್ ಹಾಕ್ಬೋದು. ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ ABS, EBD, ಟ್ರಾಕ್ಷನ್ ಕಂಟ್ರೋಲ್, 6 ಏರ್ ಬ್ಯಾಗ್, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್, 3 ಪಾಯಿಂಟ್ ಸೀಟ್ ಬೆಲ್ಟ್ಸ್, ಈ ಥರ ಸುಮಾರು ಸೇಫ್ಟಿ ಫೀಚರ್ಸ್ ಲೋಡೆಡ್ ಆಗಿ ಕೊಟ್ಟಿದ್ದಾರೆ ಗುರು. ಸೇಫ್ಟಿ ಫೀಚರ್ಸ್ ವೈಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಸಿಗೆ ತಕ್ಕಂಗೆ ಎಲ್ಲ ಸೇಫ್ಟಿ ಫೀಚರ್ಸು ಕೊಟ್ಟಿದ್ದಾರೆ. ಆ್ಯಂಡ್ ಬಾಡಿ ಶೆಲ್ ಕೂಡ ಆ್ಯಕ್ಚುಲಿ ಸ್ಟ್ರಾಂಗ್ ಇದೆ, ಬಿಕಾಸ್ ಬಾನೆಟ್ ಎಲ್ಲ ಎತ್ತು ನೋಡೋದಲ್ಲ, ತುಂಬ ಏನು ಲೈಟ್ ವೆಯ್ಟ್ ಇಲ್ಲ. ಇವನ್ ಡೋರ್ಗೂ ಸ್ವಲ್ಪ ಹೆವಿ ಗೇಜೇ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಇಟ್ಸ್ ಅ ವೆರಿ ಪ್ರಿಟಿ ಸೇಫರ್ ಕಾರ್. ಪ್ರೈಸಿಂಗ್ ಅಂತ ಬಂದರೆ GST 2.0 ಬಿಫೋರು 10.20 ಲ್ಯಾಕ್ಸ್ ಇತ್ತು ಎಕ್ಸ್ ಶೋರೂಮ್ ಪ್ರೈಸಿಂಗು. ಇವಾಗ GST 45% 40% ರೆಡ್ಯೂಸ್ ಆಗಿರೋದಕ್ಕೆ 9.85 ಲ್ಯಾಕ್ ಎಕ್ಸ್ ಶೋರೂಮ್ ಇದೆ. 10 ಲ್ಯಾಕ್ ಬಿಲೋ ಬಂದಿರೋದ್ರಿಂದ TCS 0 ಆಗಿದೆ. ಆ್ಯಂಡ್ ರೋಡ್ ಟ್ಯಾಕ್ಸ್ ಕೂಡ ಕಮ್ಮಿ ಆಗುತ್ತೆ. 10 ಲ್ಯಾಕ್ ಬಿಲೋ ಆ್ಯಂಡ್ ಎಬೋವ್ ಎಕ್ಸ್ ಶೋರೂಮ್ ಪ್ರೈಸಿಂಗ್ ಇದ್ದರೆ ಎಷ್ಟು ರೋಡ್ ಟ್ಯಾಕ್ಸ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಚಾನಲಲ್ಲಿದೆ, ಹೋಗಿ ಚೆಕ್ಔಟ್ ಮಾಡಿ. ಸೊ ಓವರ್ ಆಲ್ 74,000 ಕಮ್ಮಿ ಆಗುತ್ತೆ. ಸೊ ಆನ್ ರೋಡ್ ಬ್ಯಾಂಗ್ಳೂರ್ ಇವಾಗ 12.5 ಲಕ್ಷ ಆಗುತ್ತೆ. ಈವನ್ ಟಾಪ್ ಆ್ಯಂಡ್ ZXi ಪ್ಲಸ್ 80 ತೊಗೊಂಡ್ರು ಬರೀ 54,000 ಅಷ್ಟೇ ಕಮ್ಮಿ ಆಗೋದು. ಎರ್ಟಿಗಾ ಲೈನಪ್ಪಲ್ಲಿ ಹೈಯೆಸ್ಟ್ ಪ್ರೈಸ್ ಕಮ್ಮಿ ಆಗಿರೋದು VXi ಮ್ಯಾನ್ಯುವಲ್ ವೇರಿಯಂಟ್ಗೆ. ಈ ಪ್ರೈಸ್ಗೆ ಪವರ್ಫುಲ್ ಇಂಜಿನ್ ಇದೆ, ಸ್ಪೇಸಿಂಗ್ ಚೆನ್ನಾಗಿದೆ, ಬೇಕಾಗಿರೋ ಫೀಚರ್ಸ್ ಕೂಡ ಇದೆ, ಆ್ಯಂಡ್ ಮೈಲೇಜ್ ಕೂಡ ಇದೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಥ್ರೂಔಟ್ ದ ಇಂಡಿಯಾ ಎಲ್ಲೇ ಕಾರ್ ಬ್ರೇಕ್ ಡೌನ್ ಆದರೂ ಟೆನ್ಷನ್ ಇಲ್ಲ, ಬಿಕಾಸ್ ಎಲ್ಲ ಕಡೆ ಮಾರುತಿ ಸುಜುಕಿ ಸರ್ವಿಸ್ ಸೆಂಟರ್ ಅವೈಲಬಲ್ ಇದೆ. ಆ್ಯಂಡ್ ಕಾರ್ ಯೂಸ್ ಮಾಡಿದ್ಮೇಲೆ ರೀಸೇಲ್ ವ್ಯಾಲ್ಯೂ ಕೂಡ ಚೆನ್ನಾಗಿ ಸಿಗುತ್ತೆ, ಬಿಕಾಸ್ ಮಾರುತಿ ಸುಜುಕಿ ಬ್ರ್ಯಾಂಡ್ಗಿರೋ ವ್ಯಾಲ್ಯೂ ಅದು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಎರ್ಟಿಗಾ 2025 VXi ವೇರಿಯಂಟ್ ರಿವ್ಯೂ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅವಾಗಲೇ ಹೇಳ್ದಂಗೆ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್, ಬಿಕಾಸ್ ಅದು ಕೂಡ ಶಾರ್ಟ್ ಕಂಟೆಂಟ್ಸು, ಯುನಿಕ್ ಕಂಟೆಂಟ್ಸ್ ತುಂಬ ಫಾಸ್ಟಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.